ಬೆಳಗಾವಿಯಲ್ಲಿ ಎರಡನೇ ದಿನಕ್ಕೆ ಚಳಿಗಾಲದ ಅಧಿವೇಶನ ನಡೀತಾ ಇರುವಂತದ್ದು. ಈ ಸಂದರ್ಭದಲ್ಲೇ ಬಿಜೆಪಿಗರು ಬೃಹತ್ ಹೋರಾಟವನ್ನ ಮಾಡಿದ್ದಾರೆ. ರೈತರ ಸಮಸ್ಯೆಯನ್ನ ಪ್ರಸ್ತಾಪಿಸಿ ಬಿಜೆಪಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದೆ. ಸುವರ್ಣಸೌಧದ ಹೊರಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಬೃಹತ್ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಇಲ್ಲಿ ರೈತರ ಸಮಸ್ಯೆಗಳನ್ನ ಪ್ರಸ್ತಾಪಿಸಿ ಬಿಜೆಪಿ ಪ್ರೊಟೆಸ್ಟ್ ಅನ್ನ ನಡೆಸ್ತಾ ಇದೆ. ಸರ್ಕಾರ ರೈತರನ್ನ ನಿರ್ಲಕ್ಷಿಸಿದೆ ಅಂತ ಕಿಡಿಕಾರ್ತಾ ಇದ್ದಾರೆ ಬಿಜೆಪಿಗರು. ರೈತರ ಸಮಸ್ಯೆಗಳನ್ನ ಅಸ್ತ್ರ ಮಾಡಿಕೊಂಡಿದೆ ಬಿಜೆಪಿ. ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಬಿಜೆಪಿಗರು. ಸದನದ ಒಳಗಡೆ ಒಂದ್ ರೀತಿಯ ಚರ್ಚೆ ಆದ್ರೆ, ಪ್ರತಿಭಟನೆಗಳಾದ್ರೆ, ಸದನದ ಹೊರಭಾಗದಲ್ಲಿ ಬೃಹತ್ ಹೋರಾಟ ಆಗ್ತಾ ಇದೆ, ಪ್ರತಿಭಟನೆ ಆಗ್ತಾ ಇರುವಂತದ್ದು. ಕಬ್ಬಿಗೆ ಬೆಂಬಲ ಬೆಲೆ, ಮೆಕ್ಕೆಜೋಳ ಖರೀದಿ ನಿರ್ಲಕ್ಷ್ಯ ಆರೋಪವನ್ನ ಕಾಂಗ್ರೆಸ್ ಸರ್ಕಾರದ ಮೇಲೆ ಬಿಜೆಪಿ ಹೊರಿಸ್ತಾ ಇದೆ. ಉತ್ತರ ಕರ್ನಾಟಕಕ್ಕೆ ಪೊಳ್ಳು ಭರವಸೆಯ ಆರೋಪವನ್ನ ಮಾಡ್ತಾ ಇರುವಂತದ್ದು ಬಿಜೆಪಿಯ ನಾಯಕರು. ಈ ರೀತಿಯಾಗಿ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋಕೆ ಬಿಜೆಪಿ ಮುಂದಾಗಿದೆ. ಯಡಿಯೂರಪ್ಪ ಮಾರ್ಗದ ಮಾಲಿನಿ ಸಿಟಿಯಲ್ಲಿ ಪ್ರತಿಭಟನೆ ನಡೀತಾ ಇದೆ. ಆರ್ ಅಶೋಕ್, ಬಿವೈ ವಿಜಯೇಂದ್ರ, ಛಲವಾದಿ ನಾರಾಯಣಸ್ವಾಮಿ ಈ ಒಂದು ಪ್ರತಿಭಟನೆಯಲ್ಲಿ ರೈತರ ಜೊತೆ ಸೇರ್ಕೊಂಡು ಸರ್ಕಾರದ ವಿರುದ್ಧ ರಣತಂತ್ರವನ್ನ ಹೆಣೆದಿದ್ದಾರೆ. ರೈತರ ಸಮಸ್ಯೆಯನ್ನು ಪ್ರಸ್ತಾಪಿಸಿ ಬಿಜೆಪಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದೆ. ಮೆಕ್ಕೆಜೋಳ ಇರಬಹುದು, ಅದ್ರ ಜೊತೆ ಒಂದಷ್ಟು ರೈತರಿಗೆ ಆಗ್ತಿರುವಂತಹ ಸಮಸ್ಯೆ ಇದೆಲ್ಲವನ್ನ ಮೆನ್ಷನ್ ಮಾಡ್ಕೊಂಡು ಈಗ ಪ್ರತಿಭಟನೆಗೆ ಸನ್ನದ್ಧ ಆಗಿದ್ದಾರೆ. ಇದ್ರ ಜೊತೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಮಾತನಾಡ್ತಾ ಇದ್ದಾರೆ. ನೋಡೋಣ. ಬೆಳೆ ಪರಿಹಾರ ಕೊಟ್ಟಿದ್ದೇನೆ ಹೇಳಿದ್ದಾರೆ ಎಂದಾದ್ರು ಹಿಂದೆ ನರೇಂದ್ರ ಮೋದಿ ಅವರು ರೈತರ ಖಾತೆಗೆ 6,000 ರೂಪಾಯಿ ಹಾಕ್ತೀವಿ ಪ್ರತಿ ವರ್ಷ, ಇವತ್ತವರೆಗೂ ಆಗ್ತಾನೆ ಇದೆ. ಕಳೆದ 7-8 ವರ್ಷಗಳಿಂದಲೂ ಕೂಡ ರೈತರ ಖಾತೆಗೆ ನರೇಂದ್ರ ಮೋದಿ ಅವರು 6,000 ರೂಪಾಯಿ ಹಾಕ್ತಾ ಇದ್ದಾರೆ. ಇದೇ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಹೇಳಿದ್ರು 6,000 ಜೊತೆ ನಾನು 4,000 ಕೊಡ್ತೀನಿ ರಾಜ್ಯ ಸರ್ಕಾರ, ಒಟ್ಟು 10,000 ರೂಪಾಯಿ ಬರ್ತಾ ಇತ್ತು. ಈ ಮನೆ ಆಳ ಕಾಂಗ್ರೆಸ್ ಬಂದ ಮೇಲೆ ಆ 4,000 ರೂಪಾಯಿನ ತೆಗೆದಾಕ್ತು. ಯಾಕೆ ತೆಗೆದ್ರಿ? ರೈತರ ಪರ ಇವತ್ತು ಹೇಳ್ತೀರಾ ಬಿಜೆಪಿಯವರಿಗೆ ಪ್ರತಿಭಟನೆ ಮಾಡೋ ಅಧಿಕಾರ ಇದೆಯಾ ಅಂತ ನಿಮ್ಗೆ ಹೇಳ್ತಾ ಇದೆಯನ್ರಿ? ನೈತಿಕತೆ ಇದೆಯಾ ಅಂತ ಕೇಳಿದ್ರು ಬಿಜೆಪಿಯವರಿಗೆ ಹೋರಾಟ ಮಾಡಕ್ಕೆ. ಸಿದ್ದರಾಮಯ್ಯನವರೇ, ನಿಮ್ ಮನೆ ಆಳ ಕೆಲಸ 4,000 ಪ್ರತಿ ವರ್ಷ ಕೊಡ್ತಾ ಇದ್ರಲ್ಲ ಯಡಿಯೂರಪ್ಪನವರು, ಅದಕ್ಕೆ ಕಲ್ಲು ಹಾಕಿದ್ರಲ್ಲ, ನಿಮ್ಗೆ ಯೋಗ್ಯತೆ. ಸರ್ಕಾರ 1 ಟನ್ ಕಬ್ಬಿಗೆ 3,550 ರೂಪಾಯಿ FRP ನಿಗದಿ ಮಾಡಿಲ್ವಾ? ನಮ್ಮ ನೆರೆಯ ಮಹಾರಾಷ್ಟ್ರ ಅದಕ್ಕೆ ಹತ್ತಿರದಲ್ಲಿ 3,400 ರೂಪಾಯಿ ಕೊಟ್ಟು ಖರೀದಿ ಮಾಡ್ತಾ ಇದ್ದಾರೆ. ನೀವೇನ್ ಮಾಡ್ತಾ ಇದ್ದೀರಿ? ನಾಟಕ ಆಡ್ತಾ ಇದ್ದೀರಿ. ನೀವು ಕೇಂದ್ರ ಸರ್ಕಾರ ನಿಗದಿ ಮಾಡಿರುವ FRP ಕೊಡಿಸುವ ಕೆಲಸ ಮಾಡಿದ್ರೆ ರೈತರು ಯಾಕೆ ಕಳೆದ 3 ತಿಂಗಳಿನಿಂದ ಬೀದಿಯಲ್ಲಿ ನಿಂತು ಹೋರಾಟ ಮಾಡಬೇಕಾಗಿತ್ತು? ನೀವು ರೈತರ ಪಾಲಿಗೆ ಸತ್ತಂತಾಗಿದ್ದೀರಿ. ನೀವು ಬದುಕಿರೋದು ಕೇವಲ ಸಕ್ಕರೆ ಕಾರ್ಖಾನೆಯ ಮಾಲೀಕರ ಪಾಲಿಗೆ ಮಾತ್ರ ಬದುಕಿದಿರಿ. ಮೆಕ್ಕೆಜೋಳ 1 ಕ್ವಿಂಟಾಲ್ಗೆ 2,400 ರೂಪಾಯಿ ಕೇಂದ್ರ ಸರ್ಕಾರ ನಿಗದಿ ಮಾಡಿದೆಯೇ ಇಲ್ವೋ? ಕೇಂದ್ರ ಸರ್ಕಾರ ನಿಗದಿ ಮಾಡಿದ್ಮೇಲೂ ಕೂಡ ಖರೀದಿ ಕೇಂದ್ರ ತೆರೆಯುವ ಜವಾಬ್ದಾರಿ ಯಾರ್ದಿತ್ತು? ಖರೀದಿ ಕೇಂದ್ರ ತೆರೆಯುವ ಜವಾಬ್ದಾರಿ ನಿಮ್ದಿತ್ತು. ಖರೀದಿ ಕೇಂದ್ರ ತೆರೆದ್ರ ರೈತರು ಕೇಳಿದ್ದು ಭತ್ತದ ಖರೀದಿ ಕೇಂದ್ರ ತರೀರಿ, ಮೆಕ್ಕೆಜೋಳ ಖರೀದಿ ಕೇಂದ್ರ ತರೀರಿ, ರೈತರಿಗೆ ನ್ಯಾಯ ಕೊಡಿಸಿ, ರೈತರಿಗೆ ರಕ್ಷಣೆ ಕೊಡಿ ಅಂತ ಹೇಳಿ ರೈತರು ಕೇಳಿದ್ರೆ ನೀವು ಯಾರು ಖರೀದಿ ಕೇಂದ್ರ ತರದ್ರಿ? ನೀವು ಇನ್ನು ಬಿಜೆಪಿಗರ ಈ ಪ್ರತಿಭಟನೆ ಬಗ್ಗೆ ಕಾಂಗ್ರೆಸ್ ನಾಯಕರು ಏನಂದ್ರು ನೋಡಿ. ಬಿಜೆಪಿ ಪ್ರತಿಭಟನೆ ಮಾಡಬೇಕಾದ್ದು ಕೇಂದ್ರದ ಸರ್ಕಾರದ ಮೇಲೆ, ರಾಜ್ಯದ ಸರ್ಕಾರ ಮೇಲಲ್ಲ. ಈ ರಾಜ್ಯದಲ್ಲಿ ಏನಾದ್ರು ಅನ್ಯಾಯ ಆಗಿದೆ ಅಂತಂದ್ರೆ ಬಿಜೆಪಿಯ ಆಡಳಿತ ಕೇಂದ್ರ ಸರ್ಕಾರದಲ್ಲಿ ಮೆಕ್ಕೆಜೋಳಕ್ಕೆ, ಕಬ್ಬಿಗೆ, ಇದು ಸಕ್ಕರೆ ಬೆಲೆ, ಎಥನಾಲು ಇವೆಲ್ಲದಕ್ಕೂ ಕೂಡ ಅನ್ಯಾಯ ಆಗಿರೋದಕ್ಕೆ ಇವತ್ತು ಆಗಿರೋಂಥದ್ದು. ಯಾವುದು ಕೂಡ ನಮ್ಗೇನು ಗ್ರಾಂಟ್ ಕೊಡಬೇಕು ಒಂದು ಗ್ರಾಂಟು ಅವ್ರು ಕೊಡ್ತಾ ಇಲ್ಲ. ರೈತರಿಗೆ ಏನು ಸಹಾಯ ಮಾಡಬೇಕು ಮಾದಾಯಿ ಇದನ್ನ ಇವತ್ತು ಅವ್ರ ಕೈ ತೀರ್ಮಾನ ಮಾಡೋಕ್ಕಾಗಲಿಲ್ಲ. ಈಗ ಮೇಕೆದಾಟು ನಾವು ಭಾಳ ಹೋರಾಟ ಮಾಡಿ ನಮ್ಗೆ ನ್ಯಾಯ ಸಿಕ್ಕಿದೆ ನಮ್ಮ ಕಾಲದಲ್ಲಿ. ಅದಕ್ಕೂ ಕೂಡ ಒಂದು ದಿನದಲ್ಲಿ ಪರ್ಮಿಷನ್ ಕೊಡ್ತೀನಿ ಅಂತ ಹೇಳಿದ್ರು, ಅದೂ ಇಲ್ಲ. ಆಯ್ತಾ? 5,400 ಕೋಟಿ ರೂಪಾಯಿ ಕೊಡಬೇಕಾಯಿತು.
ಏನು ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಓದಿದ್ದು ಇವತ್ತು ₹1 ಬರಲಿಲ್ಲ. ಬಿಜೆಪಿಯವರು ರೈತ ವಿರೋಧಿ ಸರ್ಕಾರ ನಮ್ಮ ಸರ್ಕಾರದ ಬಗ್ಗೆ ಮಾತಾಡ್ತಾರೆ. ನಮ್ಮಷ್ಟು ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಪಕ್ಷ ಅಥವಾ ಸರ್ಕಾರ ಇಡೀ ದೇಶದಲ್ಲೇ ಯಾವುದೂ ಇಲ್ಲ. ಬಿಜೆಪಿ ಸರ್ಕಾರ ಯಾವತ್ತೂ ಕೂಡ ರೈತರ ಪರ ಇರಲಿಲ್ಲ. ಯಡಿಯೂರಪ್ಪನವ್ರು ಏನು ಹೇಳಿದ್ರು ಜ್ಞಾಪಕ ಇದೆ ನಿಮಗೆ? ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇಲ್ಲ ಅಂತ ಹೇಳಿದರು. ಚುನಾವಣೆ ಮ್ಯಾನಿಫೆಸ್ಟೋದಲ್ಲಿ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂದರು. ಆಮೇಲೆ ವಿಧಾನ ಪರಿಷತ್ತಲ್ಲಿ ಉತ್ತರ ಕೊಡುವಾಗ ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇಲ್ಲ ಅಂತ ಹೇಳಿದರು. ರೈತರ ಪರವಾಗಿ ನಿರ್ಣಯಗಳನ್ನ ತಗೊಂಡಿದ್ದು ನಾವು. ಕೇಂದ್ರ ಸರ್ಕಾರ ಜವಾಬ್ದಾರಿಯಿಂದ ನುಡಿಸ್ಕೊಳ್ಳುತ್ತೆ. ಈಗ ರೈತರ ಪರವಾಗಿ ಹೋರಾಟ ಮಾಡಬೇಕನ್ನೋದ್ರಲ್ಲಿ BJP ಸಂಪೂರ್ಣ ಎಡವಿದೆ. ಯಾಕೆಂದರೆ ರೈತರಿಗೆ ಏನು ಕಷ್ಟ ಆಗ್ತಾ ಇದೆ ಅನ್ನೋದು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದರೆ ಮಾತ್ರ ಸಮಸ್ಯೆಗಳಿಗೆ ಪರಿಹಾರ ಮತ್ತು ಒಂದು ವ್ಯವಸ್ಥೆ ಕಲ್ಪಿಸ್ಲಿಕ್ಕೆ ಸಾಧ್ಯ ಇದೆ. ಆದರೆ ದುರ್ದೈವಶ ನೀವು ವಿಧಾನಸಭೆ ಅಧಿವೇಶನ ನಡೆದಾಗ ಕರೀರಿ ಅಂತ ಹೇಳೋದು ತಾವೇ ಮತ್ತು ಹೋರಾಟ ಮಾಡೋಕ್ಕೆ ಹೊರಗೆ ಹೋಗಿ ನಿಂತರೆ ಇದು ಹೋರಾಟ ಅಲ್ಲ, ಇದು ರೈತರ ಪರ ಮೊಸಳೆ ಕಣ್ಣೀರು. ಮಾಡಲಿ, ಬೇಡ ಅಂದವ್ರು ಯಾರು? ರೈತರ ಬಗ್ಗೆ ಅವ್ರಿಗೆ ಪಾಪ ಏನೋ ಕರುಣೆ ಬಂದಂಗಿದೆ. ನಾವು ಯಾವತ್ತಿದ್ರು ರೈತರ ಪರವಾಗಿ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಆಗಲಿ ನಾವೆಲ್ಲರೂ ಆಗಲಿ ರೈತರ ಪರವಾಗಿ. ರೈತರಿಗೋಸ್ಕರ ಏನು ಮಾಡಿದ್ದಾರೆ ಅಂತ ಒಂದು ಪಟ್ಟಿ ಬಿಡಕ್ಕೆ ಹೇಳಿ. ಮೊದಲು ನಾಚಿಕೆ ಆಗಬೇಕು BJP ಅವ್ರಿಗೆ. ರೈತರ ಮೇಲೆ ಗೋಲಿಬಾರ್ ಮಾಡೋದಂಥವ್ರು, ಡೆಲ್ಲಿಯಲ್ಲಿ ಚಳಿಯಲ್ಲಿ ಮಳೆಯಲ್ಲಿ ಎಷ್ಟು 100 ಜನ ರೈತರ ಸತ್ರು, ರೈತರ ಮೇಲೆ ಗಾಡಿಯನ್ನು ಹತ್ತಿಸಿದಂಥವ್ರು. ಏನ್ ರೈತರ ಬಗ್ಗೆ ಇದನ್ನ ಮಾಡ್ತಾರೆ? ನಾಚಿಕೆ ಆಗಬೇಕು. ನನ್ನ ಹಾಗೂ ಸಿಎಂ ಸಿದ್ದರಾಮಯ್ಯ ನಡುವೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ. ಯತೀಂದ್ರ ಹೇಳಿಕೆ ಬಗ್ಗೆ ನನಗೆ ಗೊತ್ತಿಲ್ಲ ಹೀಗಂತ DCM DK ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ನಿನ್ನೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅದು ರಾಜ್ಯ ರಾಜಕಾರಣದ ಭಾರಿ ಹಲ್ಚಲ್ ಎಬ್ಸಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ಹೇಳಿಕೆ ಬಗ್ಗೆ ನನಗೆ ಗೊತ್ತಿಲ್ಲ, ನನ್ನ ಹಾಗೂ ಸಿಎಂ ನಡುವೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ ಅಂತ ಯತೀಂದ್ರ ಹೇಳಿಕೆಗೆ DCM DK ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಬುಲಾವ್ ಬಗ್ಗೆ ಬಹಿರಂಗ ಪಡಿಸೋದಿಲ್ಲ, ಖಂಡಿತವಾಗ್ಲೂ ಎಲ್ಲದ್ರ ಬಗ್ಗೆ ನಾನು ಮಾತನಾಡ್ತೀನಿ ಅಂತ DCM DK ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯತೀಂದ್ರ ಹೇಳಿಕೆಗೆ DCM DK ಶಿವಕುಮಾರ್ ಅವರು ನನ್ನ ಮತ್ತು ಸಿಎಂ ಮಧ್ಯೆ ಭಿನ್ನಾಭಿಪ್ರಾಯ ಇಲ್ಲ, ಎಲ್ಲವನ್ನ ನಾನು ಮುಂದೆ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಹಿಂದೇನೂ ಇಲ್ಲ, ಯಾವಾಗಲೂ ನಮ್ದು ತಿಳಿಇದೆ. ನಾನು ಚೀಫ್ ಮಿನಿಸ್ಟರ್ ಅಲ್ಲಿ ಯಾವ ತರದ ಭಿನ್ನಾಭಿಪ್ರಾಯ ಹಿಂದೇನೂ ಇಲ್ಲ, ಇವತ್ತು ಇಲ್ಲ, ಮುಂದೇನೂ ಇಲ್ಲ. ಅವ್ರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ನನಗಿನ್ನ ಅರ್ಥ ಇಲ್ಲ. ಅರ್ಥ ಆಯ್ತಾ? ನಾನು ಅವ್ರ ಹತ್ರ ಮಾತಾಡ್ತೀನಿ. ನನಗೆ ಗೊತ್ತಿಲ್ಲ, ನಾನು ಅದೆಲ್ಲ ಹೈಕಮಾಂಡ್ ನನ್ನ ಹತ್ರ ಮಾತಾಡೋದು ಯಾವ ಕರೀತಾರೆ ಇರೋದು ನಾನು ಅದನ್ನೆಲ್ಲ ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ. ಮಾತಾಡ್ತೀನಿ. ನಿನ್ನೆಯೇ ನಾನೇನ್ ಹೇಳಬೇಕೋ ಅದೆಲ್ಲವನ್ನ ಹೇಳಿದ್ದೀನಿ. ಶಾಸಕಾಂಗ ಸಭೆಯಲ್ಲಿ ಚರ್ಚೆ ಮಾಡ್ಲಿ ಬಿಡಿ. ಬೆಳಗಾವಿಯಲ್ಲಿ ಹೀಗಂತ MLC ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲವೂ ಕೂಡ ಇವತ್ತು CLP ಸಭೆಯಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಿಕೊಳ್ಳಿ ಬಿಡಿ. ಹೀಗಂತ ಬೆಳಗಾವಿಯಲ್ಲಿ MLC ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ನಾನು ಏನ್ ಹೇಳಬೇಕು ಅದನ್ನ ಹೇಳಿದ್ದೀನಿ, ನಾನು ಹೇಳಿಕೆಗೆ ಈಗಲೂ ಕೂಡ ಬದ್ಧ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನೆಲ್ಲಾನು ಏನ್ ಹೇಳ್ಬೇಕು ಹೇಳಿದೀನಿ, ಮತ್ತೆ ಆ ವಿಷಯದಲ್ಲಿ ಮಾತಾಡುವಂತದ್ದು ಆಯ್ತು, ಮಾತಾಡ್ಲಿ ಬಿಡಿ. ಅದಕ್ಕೆ ತಾವಿದನ್ನ ಯಾವ ರೀತಿ ನಾ ಹೇಳಿದ್ನಲ್ಲ, ಏನ್ ಹೇಳ್ಬೇಕಾಗಿದೆ ಅದು ಹೇಳಾಗಿದೆ. ನಾ ಮತ್ತೆ ಯಾವುದಕ್ಕೂ ಪ್ರತಿಕ್ರಿಯೆ ಮಾಡಿದೆ. ಈ ನಾಯಕತ್ವ ಬದಲಾವಣೆ ಬಗ್ಗೆ ಕಾಂಗ್ರೆಸ್ ಲೀಡರ್ಸ್ ಏನಂತಾರೆ ಕೇಳೋಣ. ಹೈಕಮಾಂಡ್ ಇದ್ದೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅವ್ರ ತೀರ್ಮಾನಕ್ಕೆ ಎಲ್ಲರೂ ಬದ್ಧವಾಗಿರ್ತಾರೆ. ಅವ್ರಿಗೆ ಆದೇಶ ಬಂತು ನೀವು ಒಟ್ಟಿಗೆ ಇದೆ ಅಂತ, ಒಟ್ಟಿಗೆ ಇದ್ದಾರೆ, ಒಟ್ಟಿಗೆ ಬ್ರೇಕ್ ಮಾಡಿದ್ದಾರೆ, ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಟಿಮೇಟ್ಲಿ ತೀರ್ಮಾನಗಳು ಹೈಕಮಾಂಡ್ ಮಾಡ್ತಾರೆ. ಇವೆಲ್ಲ ಕೂಡ ಅವರ ವೈಯಕ್ತಿಕ ಅಭಿಪ್ರಾಯಗಳು. ಅವ್ರ ಬಗ್ಗೆ ನಾನು ಉತ್ತರ ಹೇಳಲು, ನಾನು 30 ವರ್ಷ ಹೈಕಮಾಂಡ್ ಜೊತೆಯಲ್ಲಿ ಕೆಲಸ ಮಾಡಿದ್ದೇನೆ. ನಾವು ಅವರು ಎಲ್ಲರೂ ಕೂಡ ಹೈಕಮಾಂಡ್ ಏನ್ ಹೇಳ್ತಾರೆ ಅದಕ್ಕೆ ಬದ್ಧವಾಗಿರ್ಬೇಕು. ಈ ವಿಷಯದಲ್ಲಿ ಎಷ್ಟು ಸರಿ ತಪ್ಪು ಅಂತ ಹೇಳೋಳು ನಾನಲ್ಲ, ಬಟ್ ಹೈಕಮಾಂಡ್ ಮೇಲೆ ನಾವೆಲ್ಲರೂ ಬಿಟ್ಟಂತ ಸಂದರ್ಭದಲ್ಲಿ, ಸ್ವಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಂತ ಸಂದರ್ಭದಲ್ಲಿ ಹೈಕಮಾಂಡ್ ಹೇಳಿದ್ನ ಕೇಳ್ತೀನಿ ಅಂತ DK ಶಿವಕುಮಾರ್ ಸಾಹೇಬ್ರು ಹೇಳಿದಂಥ ಸಂದರ್ಭದಲ್ಲಿ ಇನ್ನು ಗೊಂದಲಕ್ಕೆ ಎಡೆ ಮಾಡಿ ಕೊಡಬಾರ್ದು. ನಾವೆಲ್ಲರೂ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಂಥವ್ರು ಗೊಂದಲಕ್ಕೆ ಎಡೆ ಮಾಡಿ ಕೊಡಬಾರ್ದು. ಅವ್ರು ಏನು ಹೇಳ್ತಾರೋ ಅದನ್ನ ಅವರಿಬ್ರು ಕೇಳ್ತಾರೆ, ಹೈಕಮಾಂಡ್ ಏನು ಹೇಳುತ್ತೋ ಪ್ರತಿಯೊಬ್ರು ನಾವು ಕೇಳ್ತೀವಿ. ಸೊ ಗೊಂದಲಕ್ಕೆ ಎಡೆ ಮಾಡಿ ಕೊಡಬಾರ್ದು ಅಂತ ಇಷ್ಟು ಹೇಳ್ತೀನಿ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂಡ್ ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಿಸ್. ಐ ರಿಯಲಿ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಿಸ್ ಸ್ಟೇಟ್ಮೆಂಟ್.
ನಾನು ಕೂಡ ನಿನ್ನೆ ಯತೀಂದ್ರ ಸಿದ್ದರಾಮಯ್ಯ ಅವರು ನೀಡಿದಂಥ ಹೇಳಿಕೆಯನ್ನು ನೋಡಿದ್ದೀನಿ ಮಾಧ್ಯಮದಲ್ಲಿ. ಈಗ ಆ ಒಂದು ಹೇಳಿಕೆಯ ಅವಶ್ಯಕತೆ ಇರಲಿಲ್ಲ ಅಂತ ನನಗನ್ಸುತ್ತೆ. ಯಾಕಂತಂದರೆ ಈಗಾಗಲೇ ಇಬ್ಬರು ನಾಯಕರು, ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಕೂಡ ನಾವು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿರ್ತೀವಿ ಅಂತ ಅವರು ಹೇಳಿದ್ದಾರೆ. ಅದೇ ರೀತಿ ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೀವಂತ. ಅದರ ಜೊತೆ ಎಲ್ಲ ನಮ್ಮ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಎಲ್ಲ ಪ್ರಮುಖ ಮುಖಂಡರು ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಮುಖ್ಯಮಂತ್ರಿ ವಿಚಾರದಲ್ಲಿ ನಾವು ಅದಕ್ಕೆ ಬದ್ಧರಾಗಿರ್ತೀವಂತ ಹೇಳಿಕೆ ಕೊಟ್ಟಾಗ ಯತೀಂದ್ರ ಸಿದ್ದರಾಮಯ್ಯ ಅವರು ನಿನ್ನೆ ಆ ಒಂದು ಹೇಳಿಕೆಯನ್ನು ಯಾವ ಒಂದು ಅದರ ಅವಶ್ಯಕತೆ ಇರಲಿಲ್ಲ ಅಂತ ನನಗನ್ಸುತ್ತೆ. ಇನ್ನು ಹೈಕಮಾಂಡ್ ಏನು ಡಿಸಿಷನ್ ತೊಗೊಳುತ್ತೆ ಇಬ್ಬರು ಬದ್ಧರಾಗಿರ್ತೀವಂತಂದಾಗ ನಾವೆಲ್ಲರೂ ಆ ಒಂದು ಸಂದೇಶಕ್ಕಾಗಿ ಕಾಯಬೇಕಾಗತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ್ ಪಟೇಲ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ್ ಪಟೇಲ್ ಸದ್ಯಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ನಿನ್ನೆಯ ಒಂದು ಹೇಳಿಕೆ ಕಾಂಗ್ರೆಸ್ನಲ್ಲಿ ಭಾರಿ ಹಲ್ಚಲ್ ಎಬ್ಬಿಸ್ತಾ ಇದೆ. ಸದ್ಯಕ್ಕೆ ಡಿಕೆಶಿ ಮತ್ತು ಯತೀಂದ್ರ ಸಿದ್ದರಾಮಯ್ಯ ಟಾಕ್ ವಾರ್ ಯಾವ ರೀತಿ ನಡೀತಾ ಇದೆ, ಅದರ ಜೊತೆಗೆ ಇವತ್ತು ಕುರ್ಚಿ ಕಚ್ಚಾಟದ ಬಗ್ಗೆ ಸಿಎಲ್ಪಿ ಸಭೆಯಲ್ಲಿ ಚರ್ಚೆ ಆಗಬಹುದಾ ಹೇಗೆ ಅಂತ? ಅಫ್ಕೋರ್ಸ್, ಯಾಕಂತೇಳಿದ್ರೆ ಧನುಶ್ರೀ, ಇವತ್ತು ಸಂಜೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಳಗಾವಿಯಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿರ್ತಕ್ಕಂಥದ್ದು. ಈ ಒಂದು ಶಾಸಕಾಂಗ ಪಕ್ಷದ ಸಭೆ ಪ್ರಮುಖವಾಗಿ ವಿಪಕ್ಷಗಳನ್ನ ಯಾವ ರೀತಿ ಸದನದಲ್ಲಿ ಎದುರಿಸಬೇಕು ಮತ್ತು ಯಾವೆಲ್ಲ ಮಸೂದೆಗಳು ಪಾಸ್ ಆಗ್ತವೆ ಮತ್ತು ಯಾವ ರೀತಿ ಒಗ್ಗಟ್ಟಾಗಿರ್ಬೇಕೆಂಬುದ್ರ ಬಗ್ಗೆ ಪ್ರಮುಖವಾಗಿ ನಡೀತಿರ್ತಕ್ಕಂಥ ಚರ್ಚೆ. ಒಂದ್ ಕಡೆ ನಿನ್ನೆ ಯತೀಂದ್ರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 5 ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋ ಮುಖಾಂತರ ಎಲ್ಲೊಂದ್ ಕಡೆ ಒಂದಷ್ಟು ಹಲ್ಚಲ್ ಎಬ್ಬಿಸಿದಂತೂ ಸತ್ಯ. ಇದರ ಬೆನ್ನಲ್ಲೇ ನಿನ್ನೆ ಡಿಕೆಶಿ ಪರವಾಗಿ ಕೂಡ ಇಕ್ಬಾಲ್ ಹುಸೇನ್ ಸೇರಿದಂತೆ ಶಿವಗಂಗಾ ಕೂಡ ಬ್ಯಾಟಿಂಗ್ ಅನ್ನ ಮಾಡಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಇವತ್ತು ಬೆಳಿಗ್ಗೆ ಅಷ್ಟೇ ಡಿ.ಕೆ. ಶಿವಕುಮಾರ್ ಅವರು ಬೆಳಗಾವಿಗೆ ಆಗಮಿಸಿದ್ರು. ಆಗಮಿಸಿದ ನಂತರ ಅವ್ರನ್ನ ರಿಸೀವ್ ಮಾಡಿಕೊಂಡಂತ MLC ಹಾಗೂ ಸಚಿವೆಯಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರರಾಗಿರ್ತಕ್ಕಂಥ ಚಂದ್ರರಾಜ್ ಜಾರಕಿಹೊಳಿ ಅವರು ಒಂದು ಎಕ್ಸ್ ಅನ್ನ ಮಾಡ್ತಾರೆ. ಆ ಎಕ್ಸ್ ನಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನ ನಾನು ಇವತ್ತು ಬೆಳಗಾವಿ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಬರಮಾಡಿಕೊಂಡೆ ಅಂತ ಒಂದು ಆ ಟ್ವೀಟ್ ಕೂಡ ಇದೀಗ ಒಂದಷ್ಟು ಸದ್ದನ್ನ ಮಾಡ್ತಿರ್ತಕ್ಕಂಥದ್ದು. ಆ ಟ್ವೀಟ್ ಕೂಡ ಉದ್ದೇಶಪೂರ್ವಕವಾಗಿ ಮಾಡ್ತಿದ್ದಾರೆ ಮತ್ತು ಇದರ ಎಲ್ಲೊಂದ್ ಕಡೆ ಯತೀಂದ್ರ ಅವರ ಹೇಳಿಕೆಗೆ ತಿರುಗೇಟು ಕೊಡ್ಲಿಕ್ಕೆ ಮಾಡ್ತಿದ್ದಾರೆ ಎಂಬ ಚರ್ಚೆ ಆಗಿರ್ತಕ್ಕಂಥದ್ದು. ಇದಾದ ಬೆನ್ನಲ್ಲೇ ಈಗಾಗಲೇ ಮುಖ್ಯಮಂತ್ರಿ ಕೂಡ ಹೈಕಮಾಂಡ್ ಮಾತನಾಡುತ್ತೆ ಹೇಳಿರ್ತಕ್ಕಂಥದ್ದು ಮತ್ತು ಡಿ.ಕೆ. ಶಿವಕುಮಾರ್ ಕೂಡ ಹೈಕಮಾಂಡ್ ಅಂತ ಬೊಟ್ಟು ಮಾಡಿರ್ತಕ್ಕಂಥದ್ದು ಮತ್ತು ಅನೇಕ ನಾಯಕರುಗಳು ಕೂಡ ಬೊಟ್ಟು ಮಾಡಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಕೂಡ ಸಚಿವ ಜಮೀರ್ ಅಹಮದ್ ಅವರು ಕೂಡ 2028ರವರೆಗೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿರ್ತಾರೆ ಮತ್ತು ಹೈಕಮಾಂಡ್ DCM CM ಜೊತೆ ಮಾತುಕತೆಯನ್ನು ನಡೆಸಲಿ ಎಂಬ ಮಾತನ್ನು ಕೂಡ ಹೇಳಿರುವಂಥದ್ದು. ಆ ಮುಖಾಂತರ ಈಗಾಗಲೇ ಪರ ಮತ್ತು ವಿರುದ್ಧ ಹೇಳಿಕೆಗಳು ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಈ ಹೇಳಿಕೆಗಳ ಬೆನ್ನಲ್ಲೇ ಇವತ್ತಿನ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಒಂದಷ್ಟು ಚರ್ಚೆ ಆಗುವ ಸಾಧ್ಯತೆ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಎಲ್ಲೊಂದ್ ಕಡೆ ಈ ಹೇಳಿಕೆಗಳು ಎಲ್ಲೊಂದ್ ಕಡೆ ಪಕ್ಷ ಮತ್ತು ಶಾಸಕರ ಒಗ್ಗಟ್ಟಿಗೆ ಕೊರತೆಯನ್ನು ಉಂಟು ಮಾಡುವಂಥದ್ದು. ಹಾಗಾಗಿ ಈ ಹೇಳಿಕೆಗಳನ್ನ ಕೂಡಲೇ ಸ್ಟಾಪ್ ಮಾಡ್ಬೇಕಂತ ಹೇಳಿ ಇವತ್ತು ಶಾಸಕಾಂಗ ಪಕ್ಷದಲ್ಲಿ ಸ್ವತಃ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಎಲ್ಲಾ ಶಾಸಕರುಗಳಿಗೆ ತಿಳಿ ಹೇಳುವ ಸಾಧ್ಯತೆ ಇರ್ತಕ್ಕಂಥದ್ದು. ಒಟ್ಟಾರೆ ಈ ಹೇಳಿಕೆ ಸಂಬಂಧಪಟ್ಟ ಇದೀಗ ವಿಧಾನಸಭೆ ಅಧಿವೇಶನದಲ್ಲಿ ಕೂಡ ಸದ್ದು ಮಾಡಿರ್ತಕ್ಕಂಥದ್ದು ಮತ್ತು ಟ್ವೀಟ್ ವಿಚಾರ ಕೂಡ ಸದ್ದು ಮಾಡಿರ್ತಕ್ಕಂಥದ್ದು. ಯತೀಂದ್ರ ಅವರ ಹೇಳಿಕೆ ಕೂಡ ಸದ್ದು ಮಾಡಿರ್ತಕ್ಕಂಥದ್ದು. ಉತ್ತರ ಕರ್ನಾಟಕ ಚರ್ಚೆ ನಡುವೆ ಶಾಸಕರಾಗಿರ್ತಕ್ಕಂಥ ಅರವಿಂದ್ ಬೆಲ್ಲದ್ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಆಗ ಸ್ಪೀಕರ್ ಅವರು, ನೀವು ಉತ್ತರ ಕರ್ನಾಟಕದ ವಿಚಾರವಾಗಿ ಮಾತನಾಡ್ತೀರಾ ಅಥವಾ ಕಾಂಗ್ರೆಸ್ ಪಕ್ಷದ ಅವರ ರಾಜಕಾರಣದ ಬಗ್ಗೆ ಮಾತನಾಡ್ತೀರಾ ಅಂತ ಕೂಡಲೇ ಎಲ್ಲೊಂದ್ ಕಡೆ ಸೈಲೆಂಟ್ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಎಲ್ಲೊಂದ್ ಕಡೆ ಈಗ ಯತೀಂದ್ರ ಅವರ ಹೇಳಿಕೆಗಳು, ಇಕ್ಬಾಲ್ ಹುಸೇನ್ ರವರ ಹೇಳಿಕೆಗಳು ಮತ್ತು ಚಂದ್ರರಾಜ್ ಜಾರಕಿಹೊಳಿಯವರ ಏನು ಎಕ್ಸ್ ಪ್ರಕಟಣೆಗಳು ಕೂಡ ಇದೀಗ ಎಲ್ಲೊಂದ್ ಕಡೆ ಹೈಕಮಾಂಡ್ಗೆ ವರದಿ ಹೋಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಒಟ್ಟಾರೆ ಡಿಸೆಂಬರ್ 20ರಿಂದ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸವನ್ನು ಕೈಗೊಳ್ತಿರ್ತಕ್ಕಂಥದ್ದು. ಕ್ರಿಸ್ಮಸ್ ಬಳಿಕ ಈ ತಿಂಗಳ ಅಂತ್ಯಕ್ಕೆ ದೇಶಕ್ಕೆ ವಾಪಸ್ ಆಗ್ತಿರ್ತಕ್ಕಂಥದ್ದು. ಅದಾದ ಬಳಿಕ ಜನವರಿ ತಿಂಗಳಿನಲ್ಲಿ ಸಂಕ್ರಾಂತಿಯ ಹೊತ್ತಿಗೆ ಇಬ್ಬರೂ ನಾಯಕರನ್ನು ಕರೆಸಿ ಮಾತನಾಡುವ ಸಾಧ್ಯತೆ ಇರ್ತಕ್ಕಂಥದ್ದು. ಧನುಶ್ರೀ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್. ಪರಿಷತ್ನ ಸಚಿವಾಲಯಕ್ಕೆ ಅಭ್ಯರ್ಥಿಗಳ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇಮಕಾತಿಯಲ್ಲಿ ನಿಯಮ ಉಲ್ಲಂಘಿಸಿರುವ ಆರೋಪ ಕೇಳಿ ಬರ್ತಾ ಇದೆ. ಯಾವುದೇ ಪ್ರಕ್ರಿಯೆ ನಡೆಸದೆ ನೇರ ನೇಮಕಾತಿ ಮಾಡಿರುವ ಆರೋಪ ಕೇಳಿ ಬರ್ತಾ ಇರುವುದು ಪರಿಷತ್ ಸಚಿವಾಲಯದಲ್ಲಿ. ಯಾವುದೇ ಪ್ರಕ್ರಿಯೆ ಇಲ್ಲಿ ನಡೆದಿಲ್ಲ, ನೇರವಾಗಿ ಆ ವ್ಯಕ್ತಿಗಳನ್ನ ನೇಮಕಾತಿ ಮಾಡಲಾಗಿದೆ ಅನ್ನುವಂಥ ಆರೋಪ. ಪ್ರಕ್ರಿಯೆಗಳಿರುತ್ತೆ, ಹಂತ ಹಂತವಾಗಿ ಆಯ್ಕೆ ಮಾಡುವಂತಹ ಪ್ರಕ್ರಿಯೆ ಯಾವುದೂ ಕೂಡ ಆಗಿಲ್ಲ. ಒಟ್ಟು 8 ಅಭ್ಯರ್ಥಿಗಳ ನೇರ ನೇಮಕಾತಿ ಮಾಡಲಾಗಿತ್ತು. ಯಾರಿಗೂ ಕೂಡ ಪ್ರಕ್ರಿಯೆ ಅನ್ನುವಂಥದ್ದು ಇಲ್ವೇ ಇಲ್ಲ. ಸ್ವಜನ ಪಕ್ಷಪಾತ, ನಿಯಮ ಉಲ್ಲಂಘನೆಯ ಆರೋಪ ಕೇಳಿ ಬರ್ತಾ ಇದೆ. ಈ ಸಂಬಂಧ MLC ನಾಗರಾಜ್ ಯಾದವ್ ಪತ್ರವನ್ನ ಬರೆದಿದ್ದಾರೆ. ಪರಿಷತ್ನ ಕಾರ್ಯದರ್ಶಿಗೆ ನಾಗರಾಜ್ ಯಾದವ್ ಪತ್ರವನ್ನ ಬರೆದಿದ್ದಾರೆ. ನೇರ ನೇಮಕಾತಿ ಸಂಬಂಧ ದಾಖಲೆ ಒದಗಿಸುವಂತೆ ಪತ್ರವನ್ನ ಬರೆದಿರುವಂಥದ್ದು. ದಾಖಲೆ ನೀಡದಿದ್ರೆ ದೂರು ದಾಖಲಿಸುವ ಎಚ್ಚರಿಕೆ ಕೂಡ ಇಲ್ಲಿ ನಾಗರಾಜ್ ಕೊಟ್ಟಿದ್ದಾರೆ.
ನೇರ ನೇಮಕಾತಿ ಯಾವ ಆಧಾರದ ಮೇಲೆ ನೀವು ಮಾಡಿದ್ರಿ, ಯಾವ ರೀತಿ ಪ್ರಕ್ರಿಯೆಯನ್ನ ತಂದ್ರಿ, ಒಟ್ಟು 8 ಜನ ವ್ಯಕ್ತಿಗಳನ್ನ ನೀವು ಆಯ್ಕೆ ಮಾಡಿದಿರಲ್ವಾ, ಯಾವೆಲ್ಲ ಆಧಾರದ ಮೇಲೆ ನೀವು ಇವರನ್ನ ಆಯ್ಕೆ ಮಾಡಿದ್ದೀರಿ ಅಂತ MLC ನಾಗರಾಜ್ ಪತ್ರವನ್ನ ಬರೆದಿದ್ದಾರೆ. ನೇರ ನೇಮಕಾತಿಯಲ್ಲಿ ಅಕ್ರಮ ಆಗ್ತಾ ಇದೆ ಅನ್ನುವಂಥದ್ದು ವಿಚಾರ ಪರಿಷತ್ ಸಚಿವಾಲಯಕ್ಕೆ ನೇಮಕಾತಿ ಮಾಡಿದ್ದಾರೆ. ಒಟ್ಟು 8 ಜನರ ನೇಮಕ ಆಗಿದೆ. ಬಟ್ ಡೈರೆಕ್ಟ್ ಆಗಿ ಇಲ್ಲಿ ಆಯ್ಕೆ ಮಾಡಿರುವಂಥದ್ದು, ಡೈರೆಕ್ಟ್ ಆಗಿ ಚೂಸ್ ಮಾಡಿಬಿಟ್ಟಿದ್ದಾರೆ. ಯಾವುದೇ ರೀತಿಯ ಹಂತದ ಪ್ರಕ್ರಿಯೆಗಳನ್ನ ಇವರಿಗೆ ಕೊಟ್ಟಿಲ್ಲ, ಯಾವುದೇ ರೀತಿಯ ಪರಿಶೀಲನೆಯನ್ನು ಮಾಡದೆ ಇನ್ಫ್ಲುಯೆನ್ಸ್ ಮೇಲೆ ಇವರನ್ನ ಆಯ್ಕೆ ಮಾಡಲಾಗಿದೆ ಅಂತ MLC ನಾಗರಾಜ್ ಯಾದವ್ ಪತ್ರವನ್ನ ಬರೆದಿದ್ದಾರೆ. ಇನ್ನು ನೇರ ನೇಮಕಾತಿಯಲ್ಲಿ ಅಕ್ರಮ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಭಾಪತಿ ಬಸವರಾಜ ಹೊರಟ್ಟಿ ವಿರುದ್ಧ ಈ ಆರೋಪ ಕೇಳಿ ಬರ್ತಾ ಇದೆ. ನೇರ ನೇಮಕಾತಿ ನಡೆಸಿದ್ದಾರೆ ಅಂತ ಸಭಾಪತಿ ಬಸವರಾಜ ಹೊರಟ್ಟಿ ವಿರುದ್ಧ ಆರೋಪ ಮಾಡಲಾಗ್ತಾ ಇರುವಂತದ್ದು. ಸಭಾಪತಿ ವಿರುದ್ಧ MLC ನಾಗರಾಜ್ ಯಾದವ್ ಆರೋಪ ಮಾಡ್ತಾ ಇದ್ದಾರೆ. 8 ಜನರ ಆಯ್ಕೆ ಆಗಿರುವಂತದ್ದು ಇವರಿಂದಾನೆ. ಸಭಾಪತಿಗಳ ನೇರ ಆಯ್ಕೆಯನ್ನ ಮಾಡಿಸಿರುವಂತದ್ದು ಇವರ ಇನ್ಫ್ಲುಯೆನ್ಸ್ ಇಂದಾಗಿ ಅವರು ಬಂದಿದ್ದಾರೆ, ಆಪ್ತರನ್ನ ನೇಮಿಸಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ನೇಮಕಾತಿ ಪ್ರಕ್ರಿಯೆ ಗಾಳಿಗೆ ತೂರಿ ನೇರ ನೇಮಕಾತಿ ಆರೋಪ ಮಾಡಿದ್ದಾರೆ. ನೇಮಕಾತಿಗೆ ಅಂತ ಅದಕ್ಕೆ ಆದಂತಹ ಒಂದಷ್ಟು ಪ್ರಕ್ರಿಯೆಗಳಿರುತ್ತೆ, ಅದನ್ನ ಗಾಳಿಗೆ ತೂರಿ ಇಲ್ಲಿ ಪರಿಷತ್ನ ಸಚಿವಾಲಯಕ್ಕೆ ನೇಮಕ ಮಾಡಿದ್ದಾರೆ. ಸಭಾಪತಿ ಹೊರಟ್ಟಿ ವಿರುದ್ಧ ಆರೋಪ ಕೇಳಿ ಬರ್ತಾ ಇರೋದು. ಈ ಬಗ್ಗೆ ಕಾನೂನು ಸಚಿವ HK ಪಾಟೀಲ್ ಜೊತೆಯೂ ಚರ್ಚಿಸಿದ್ದಾರೆ ನಾಗರಾಜ್ ಯಾದವ್. ಸದನದಲ್ಲಿ ಅರ್ಧ ಗಂಟೆ ಚರ್ಚೆಗೆ ನಾಗರಾಜ್ ಯಾದವ್ ಸಿದ್ಧ ಆಗಿದ್ದಾರೆ. ಸದನದಲ್ಲಿ ಪ್ರಸ್ತಾಪ ಆಗುವಂತಹ ಚಾನ್ಸಸ್ ಇದೆ. ಈ ಬಗ್ಗೆ ನಾಗರಾಜ್ ಯಾದವ್ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಹೊರಟ್ಟಿ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನ್ನ ಬಳಿ ಅಗತ್ಯ ದಾಖಲೆಗಳಿವೆ, ಬಿಡುಗಡೆ ಮಾಡ್ತೀನಿ, ಅರ್ಧ ಗಂಟೆ ಚರ್ಚೆಗೆ ಅವಕಾಶ ಕೊಡಿ ಅಂತ ಹೇಳಿದ್ದಾರೆ. ವಿಧಾನ ಪರಿಷತ್ ಸಚಿವಾಲಯದ ಸಿಬ್ಬಂದಿ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಎನ್ನುವಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ವಿಧಾನ ಪರಿಷತ್ ಕಲಾಪದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗಿದೆ. ಈ ಒಂದು ವಿಚಾರಕ್ಕೆ ಧ್ವನಿಯನ್ನ ಎತ್ತದಂತ ಪರಿಷತ್ ಸದಸ್ಯ ನಾಗರಾಜ್ ಯಾದವ್ ನಮ್ಮ ಜೊತೆ ಇದ್ದಾರೆ, ಮಾತನಾಡಿಸ್ತೀನಿ. ಸರ್, ನಿನ್ನೆ ಸಾಕಷ್ಟು ಚರ್ಚೆ ಆಯಿತು. ನೀವು ಒಂದು ವಿಧಾನ ಪರಿಷತ್ ಕಾರ್ಯದರ್ಶಿಯವರಿಗೆ ಬರೆದ ಒಂದು ಪತ್ರದ ವಿಚಾರವಾಗಿ. ನಾನು ಅಧಿಕೃತವಾಗಿ ಪತ್ರವನ್ನು ಬರೆಯಲಿದ್ದೇನೆ, ಸಮಯವನ್ನು ಕೇಳಲಿದ್ದೇನೆ, ಚರ್ಚೆ ಮಾಡಲಿಕ್ಕೆ ನಾನು ಸಿದ್ಧ ಇದ್ದೇನೆ. ನಿನ್ನೆವರೆಗೂ ನಾನು ಯಾವುದೇ ಪ್ರೆಸ್ ಕಾನ್ಫರೆನ್ಸ್ಗಳು ಮಾಡಿರಲಿಲ್ಲ. ಇವರೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಯಾರೋ ಪತ್ರಕರ್ತರು ಪ್ರಶ್ನೆ ಕೇಳಿದ, ನಿಮ್ಮ ಮೇಲೆ ಆಪಾದನೆಗಳಿದೆ, ಈ ಥರ ನಾಗರಾಜ್ ಹೇಳ್ತಾರೆ ಅಂತಂದರೆ ಹೇಡಿಗಳು ಮಾತ್ರ ಈಗ ಮಾತಾಡ್ತಾರೆ ಅಂತ ಹೇಳಿದ್ಮೇಲೆ ನಾವು ಸತ್ಯದ ಅನಾವರಣ ಮಾಡಲೇಬೇಕಾಗ್ತದೆ. ನಾನು ಕೇಳ್ತಾ ಇರ್ತಕ್ಕಂಥದ್ದು, ಅವರು ಇಡೀ ಪತ್ರಕರ್ತನ ದಿಕ್ತಪ್ಪಿಸೋ ಕೆಲಸವನ್ನು ನಿನ್ನೆ ಮಾಡಿದ್ದಾರೆ. ಸಭಾಪತಿಗಳದ್ದು ಅತ್ಯಂತ ಗೌರವ ಕೊಡ್ತೇನೆ, ಆ ಪೀಠಕ್ಕೆ ಗೌರವ ಕೊಡ್ತೇನೆ, ಅವರ ಅನುಭವಕ್ಕೆ ಗೌರವ ಕೊಡ್ತೇನೆ. ಆದರೆ ಪತ್ರಕರ್ತರಿಗೆ ಹೇಳ್ತಕ್ಕಂಥದ್ದು KE ಎಕ್ಸಾಮ್ ನಡೆಸಿ ಎಲ್ಲ ಮೆರಿಟ್ ಮೇಲೆ ಮಾಡಿದ್ದೀನಿ ಅಂತ. KE ಎಕ್ಸಾಮಿಂದ ಬಂದ ಕ್ಯಾಂಡಿಡೇಟ್ಗಳ ಬಗ್ಗೆ ನಾನು ಪ್ರಶ್ನೆ ಮಾಡ್ತಾ ಇಲ್ಲ. ನಾನು ಮಾಡ್ತಾ ಇರೋದು, ನೀವು 8 ಜನ ನೇಮಕಾತಿ ಮಾಡ್ಕೊಂಡಿದ್ದೀರ ನೇರವಾಗಿ, ವಿತೌಟ್ ಎನಿ ಎಕ್ಸಾಮಿನೇಷನ್, ವಿತೌಟ್ ಎನಿ ಅಪ್ಲಿಕೇಶನ್. ಅದ್ರ ಬಗ್ಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಅದು C&R ರೂಲ್ಸ್ಗಳ ವಿರುದ್ಧ ಇದೆ. ನೀವೇನಾದರೂ ಒಂದು ವೇಳೆ ಅದು 8 ವೇಕೆನ್ಸಿಗಳು ಫಿಲ್ ಮಾಡ್ಬೇಕು ಅನ್ನೋದಿದ್ರೆ KE ಎಕ್ಸಾಮ್ ಮಾಡಿದ್ರಲ್ಲ, 30 ಜನ ತಗೊಂಡಿದ್ರಲ್ಲ, ನೆಕ್ಸ್ಟ್ ರ್ಯಾಂಕಲ್ಲಿರೋನು ತಗೋಬೇಕಲ್ಲ ನೀವು. ಅದು ಬಿಟ್ಬಿಟ್ಟು ನೇರ ನಿಮ್ಗೆ ಬೇಕಾದವ್ರು ನೇಮಕಾತಿ ಮಾಡ್ಕೊಬಿಟ್ರೆ ಯಾರು ನಿಮ್ಗೆ ಅದು ಪರಮಾಧಿಕಾರ ಕೊಟ್ಟರು? ಆ ರೀತಿ ಪರಮಾಧಿಕಾರ ಇರೋದೇನೋ ಗೊತ್ತೇನೋ, ಸದನವನ್ನು ಚೆನ್ನಾಗಿ ನಡೆಸಲಿಕ್ಕೆ, ಸಂವಿಧಾನಬದ್ಧವಾಗಿ ನಡೆಸಲಿಕ್ಕೆ. ಈ ಸಂಬಂಧವಾಗಿ ಅಗತ್ಯ ದಾಖಲೆಗಳಿದ್ದಾವೆ ಸರ್, ಅಕ್ರಮ ನಡೆದಿದೆ ಅಂತ ಈಗಲೂ ಆ ಹೇಳಿಕೆ ಬದ್ಧನ ಸರ್? ನನ್ನ ಹೇಳಿಕೆಗೆ ಬದ್ಧವಾಗಿದ್ದೇನೆ, ಅವರ ಸವಾಲನ್ನು ಸ್ವೀಕಾರ ಮಾಡಿದ್ದೇನೆ. ಅವ್ರು ನಿಜವಾಗ್ಲೂ ಕೂಡ ಸಭಾಪತಿಗಳು ಸಭಾಪೀಠಕ್ಕೆ ಗೌರವ ಕೊಡಿ, ಸದನಕ್ಕೆ ಗೌರವ ಕೊಡೋದಾದ್ರೆ ಅರ್ಧ ಗಂಟೆ ಚರ್ಚೆ ಕೊಡಿ ಅನ್ನೋ ಸವಾಲನ್ನ ಹಾಕ್ತಾ ಇದ್ದೀನಿ. ಒಂದು ವೇಳೆ ದಾಖಲೆಗಳನ್ನು ಕೊಡಲಿಲ್ಲ ಅಂತಂದ್ರೆ ನೀವು ಹೇಳಿದ್ನ ನಾನು ಕೇಳಲಿಕ್ಕೆ ರೆಡಿ ಇದ್ದೇನೆ. ಯಾರು ಹೇಡಿಗಳು ಅಂತೇಳಿ ತದನಂತರ ತೀರ್ಮಾನ ಆಗಲಿ. ಕೆಲವರೆಲ್ಲ ಧ್ವನಿ ಆ ಒಂದು ಕಲಾಪದಲ್ಲಿ ಕ್ಷಮೆ ಯಾಚಿಸಿದ್ರಿ ಸರ್, ಯಾಕೆ ಒಂದು ಆಲೋಚನೆ ಬಂತು? ನಾನು ಹಾಸ್ಪಿಟಲ್ ಬಗ್ಗೆ ಮಾತಾಡ್ತಾ ಇದ್ದೆ. ನನಗೆ ಒಂದು ಶೋಷಿತ ವರ್ಗದ ಒಬ್ಬ ಪೇಷಂಟ್ಗೆ ಕರಳನ್ನೇ ಕಿತ್ಕೊಂಡಿರೋ ವಿಚಾರ ನಾನು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಬಹಳ ದೊಡ್ಡ ವಿಚಾರ. ಅದು ಇವೆಲ್ಲ ವಿಚಾರಕ್ಕಿಂತ ಅದು ಬಹಳ ದೊಡ್ಡ ವಿಚಾರ. ಒಬ್ಬ ಶೋಷಿತ ವರ್ಗದ ಬಡವ ಪೇಷಂಟ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಆವಾಗ ಅವರು ಕಾನೂನುಗಳಿದೆ ಅಂತ ಏನೋ ಮಾತಾಡಿದಾಗ ನಾನು ಅದನ್ನು ಹೇಳಿದೆ ಅವರಿಗೆ. ನಾನು ಪೀಠಕ್ಕೆ ಗೌರವ ಕೊಡ್ತೇನೆ, ನಾವು ಕಾನೂನುಗಳು ತಿಳ್ಕೊಂಡು ಬಂದಿರೋರು ಅಂತ ಹೇಳಿದಾಗ ಬಿಜೆಪಿಯವರು ಹೇಳ್ತಾರೆ ಪೀಠಕ್ಕೆ ಅವಮಾನ ಮಾಡ್ತಾರೆ ಅಂತ ಹೇಳಿದಾಗ ಪೀಠಕ್ಕೆ ಅವಮಾನ ಆಗಿದ್ರೆ ನಾನು ಕ್ಷಮೆ ಕೇಳ್ತೇನೆ. ಆದರೆ ನಾನು ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋ ಪ್ರಶ್ನೆ ಇಲ್ಲ. ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡೋದು ನಿಲ್ಲುವುದಿಲ್ಲ, ಸತ್ಯವನ್ನು ಹೇಳಕ್ಕೆ ಹಿಂಜರಿಯುವುದಿಲ್ಲ. ನೇಮಕಾತಿ ಅಕ್ರಮದ ವಿಚಾರದಲ್ಲಿ ಕ್ಷಮೆ ಕೇಳಿಲ್ಲ ನಾವು. ನೀವು ನೇಮಕಾತಿ ವಿಚಾರ ಕ್ಷಮೆ ಕೇಳೋ ಪ್ರಶ್ನೆನೇ ಬರಲ್ಲ. ನಾನು ಯಾಕೆ ಕ್ಷಮೆ ಕೇಳಬೇಕು? ತಪ್ಪು ಮಾಡಿರೋದು ಅವರು, ಕ್ಷಮೆನೂ ಕೇಳಬೇಕಾಗಿರೋದು ಅವರು. ಅವ್ರ ನೈತಿಕತೆ ಇದ್ರೆ ರಾಜೀನಾಮೆ ಕೊಡಬೇಕಾಗಿರೋದು ಅವರು, ನಾನಲ್ಲ. ಸೊ ಇದಿಷ್ಟು ವಿಧಾನ ಪರಿಷತ್ ಸದಸ್ಯ ನಾಗರಾಜ್ ಯಾದವ್ ಅವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ಶಿವಪ್ಪ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಳಗಾವಿ.
ಇನ್ನು ಇದೇ ವಿಚಾರವಾಗಿ ಪರಿಷತ್ನ ಮುಖ್ಯ ಸಚೇತಕ ಸಲೀಂ ಅಹಮದ್ ಮಾತನಾಡಿ, ಸಭಾಪತಿ ಬದಲಾವಣೆ ಬಗ್ಗೆ ಅಂತಿಮವಾಗಿ ಸಿಎಂ ಡಿಸಿಎಂ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ನನ್ನ ಮಾಹಿತಿ ಪ್ರಕಾರ ಅಂಥದ್ದು ಯಾವುದೇ ತಯಾರಿ ನಡೆಸಿಲ್ಲ, ಅದರ ಬಗ್ಗೆ ಚರ್ಚೆ ಆಗಿಲ್ಲ. ಅಂತಿಮವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಪಕ್ಷ ವರಿಷ್ಠರು ಇದನ್ನು ತೀರ್ಮಾನ ತಗೊಳ್ತಾರೆ. ಈಗ ನಮ್ಮ ಮುಂದೆ ಇರೋ ಸದಾ ನಡೀತಾ ಇದೆ, ಅಂತಹ ಯಾವುದೇ ಬೆಳವಣಿಗೆ ನಮಗೆ ಕಾಣ್ತಾ ಇದೆ. ಅಭಿಪ್ರಾಯ ಮಾಡಲು ತಪ್ಪೇನಿಲ್ಲ, ಆದರೆ ಅಂತಿಮವಾಗಿ ತೀರ್ಮಾನ ತಗೊಳ್ಳೋದು ಮುಖ್ಯಮಂತ್ರಿ ಮತ್ತು ಡೆಪ್ಟಿ ಚೀಫ್ ಮಿನಿಸ್ಟರ್ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಏನು ಮಾಡಬೇಕು, ಯಾವಾಗ ಮಾಡಬೇಕಂತ ತೀರ್ಮಾನ ತಗೊಳ್ತಾರೆ. ಈಗ ಸದ್ಯಕ್ಕೆ ವಿಧಾನಸಭೆ, ವಿಧಾನ ಪರಿಷತ್ ನಡೀತಾ ಇದೆ. ನಮ್ಮ ಆದ್ಯತೆ, ಸರ್ಕಾರ ಆದ್ಯತೆ ಈ ಸರ್ಕಾರದ ನಮ್ಮ ರಿಪೋರ್ಟ್ ಕಾರ್ಡ್ ಕೊಡೋದು ಹಾಗೂ ವಿರೋಧ ಪಕ್ಷವರು ಏನು ಟೀಕೆ ಮಾಡ್ತಾರೆ ಅದಕ್ಕೆ ತಕ್ಕ ಉತ್ತರ ಕೊಡೋದು. ಅದಕ್ಕೆ ಆ ಪ್ರಶ್ನೆ ಅಪ್ರಸ್ತುತ. ನಮ್ಮ ಈಗಾಗಿರೋದು ಸದನ ನಡೀಬೇಕು, ಸದನಗಳ ಚರ್ಚೆ ಆಗಬೇಕು. ಅದೆಲ್ಲ ಮಿಕ್ಕಿದೆಲ್ಲ ವಿಚಾರಗಳನ್ನ ನಮ್ಮ ಡೆಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡಿ, ಅಂದ್ರೆ ಕ್ಯಾಬಿನೆಟ್ ಬಗ್ಗೆ ಅದೇ ಸಮಯ ಸಂದರ್ಭ ಬರುವಾಗ ಅದೊಂದು ತೀರ್ಮಾನ ಆಗುತ್ತೆ. ಕಾಲಗರ್ಭದಲ್ಲಿ ಏನೇನು ನಡೆಯುತ್ತೆ. ರಾಜ್ಯದಲ್ಲಿ ಮತ್ತೆ ಟಿಪ್ಪು ಜಯಂತಿ ಆಚರಣೆ ಸದ್ದು ಮಾಡ್ತಾ ಇದೆ. ಟಿಪ್ಪು ಜಯಂತಿ ಮಾಡ್ತೀವಿ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ರಾಜ್ಯದಲ್ಲಿ ಈಗ ಮತ್ತೆ ಟಿಪ್ಪು ಜಯಂತಿ ಆಚರಣೆಯ ಸದ್ದು. ಟಿಪ್ಪು ಜಯಂತಿಯನ್ನ ಮಾಡೇ ಮಾಡ್ತೀವಿ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಸಚಿವ ಜಮೀರ್ ಅಹಮದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರದ ಕಡೆಯಿಂದ ಟಿಪ್ಪು ಜಯಂತಿ ಸ್ಥಗಿತ ಆಗಿದೆಯಷ್ಟೇ. ಟಿಪ್ಪು ಅಭಿಮಾನಿಗಳು ಯಾರೂ ಕೂಡ ಟಿಪ್ಪು ಆಚರಣೆಯನ್ನ ನಿಲ್ಲಿಸಿಲ್ಲ. ಬೆಳಗಾವಿಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಶಾಸಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಎತ್ತುತ್ತಾ ಇದ್ದಾರೆ. ಬಿಜೆಪಿ ಕಾಲದಲ್ಲಿ ಟಿಪ್ಪು ಜಯಂತಿ ಸ್ಥಗಿತ ಆಗಿತ್ತು, ಕಾಂಗ್ರೆಸ್ ಬಂದು 2.5 ವರ್ಷ ಆಯಿತು, ಈಗಲಾದರೂ ಟಿಪ್ಪು ಜಯಂತಿಯನ್ನ ಮಾಡಬೇಕು ಅಂತ. ರಾಜ್ಯಕ್ಕೆ ಟಿಪ್ಪು ಸುಲ್ತಾನ್ನ ಕೊಡುಗೆ ಏನು? ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಬೆನ್ನಲ್ಲೇ ನಾನೀಗಾಗಲೇ ಹೇಳ್ತಾ ಹೋದಾಗ ಒಬ್ಬೊಬ್ಬರೇ ಶಾಸಕರು ಟಿಪ್ಪು ಜಯಂತಿ ಆಚರಣೆಗೆ ಧ್ವನಿ ಎತ್ತುತ್ತಾ ಇದ್ದಾರೆ, ಆಚರಣೆ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ. ಅದ್ರ ಬೆನ್ನಲ್ಲೇ ಈಗ ಜಮೀರ್ ಅಹಮದ್ ಖಾನ್ ಕೂಡ ಟಿಪ್ಪು ಜಯಂತಿ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಬಿಜೆಪಿಗರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಟಿಪ್ಪು ಜಯಂತಿ ಯಾಕೆ ಮಾಡಬೇಕು? ನಮ್ಮ ರಾಜ್ಯದಲ್ಲಿ ಕನ್ನಡ ವಿರೋಧಿ, ಕನ್ನಡ ಭಾಷೆಯನ್ನ ಹತ್ತಿಕ್ ಬಿಟ್ಟು ಪರ್ಷಿಯನ್ ಭಾಷೆಯನ್ನ ನಮ್ಮ ರಾಜ್ಯಕ್ಕೆ ಹೇರಿದಂಥವನ್ನ, ಸಾವಿರಾರು ದೇಗುಲಗಳನ್ನ ಕೊಳ್ಳೆ ಹೊಡೆದಂಥವನ್ನ, ನಮ್ಮ ದೇಶದ, ನಮ್ಮ ರಾಜ್ಯದ ಸಂಸ್ಕೃತಿಯನ್ನ ಹಾಳು ಮಾಡಿರ್ತಕ್ಕಂಥವನ್ನ, ನಮ್ಮ ಹಿಂದೂ ಧರ್ಮಕ್ಕೆ ಅವಹೇಳನ ಮಾಡಿರ್ತಕ್ಕಂಥ ಹಿಂದೂ ವಿರೋಧಿ ಟಿಪ್ಪು ಸುಲ್ತಾನ್ನ ಜಯಂತಿ ನಮ್ಮ ದೇಶದಲ್ಲಿ ಮಾಡೋದು ಒಂದೇ, ಪಾಕಿಸ್ತಾನದ ಒಬ್ಬ ಟೆರರಿಸ್ಟ್ನ ಜಯಂತಿ ಮಾಡೋದು ಕೂಡ ಒಂದೇ. ಹಾಗಾಗಿ ಟಿಪ್ಪು ಸುಲ್ತಾನ್ ಜಯಂತಿಯನ್ನ ಮಾಡತಕ್ಕಂಥ ಈ ಸರ್ಕಾರ ಅವರಿಗೆ ಬೆಂಬಲಿಸಿದ್ದೇ ಆದ್ರೆ ನಾವು ಸುವರ್ಣಸೌಧದಲ್ಲಿ ಒಂದು ಬಹಳ ದೊಡ್ಡ ಪ್ರತಿಭಟನೆಯನ್ನ ನಾವೆಲ್ಲ ಶಾಸಕರು ಸೇರಿ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭ. ಈ ಸರ್ಕಾರವೇ ಟಿಪ್ಪು ಸರ್ಕಾರ. ಇನ್ನು ಬರ್ತ್ಡೇ ಹುಟ್ಟು ಹಬ್ಬ ಮಾಡ್ತೀವಿ, ಅದಕ್ಕೆ ಚರ್ಚೆ ಆಗ್ಬೇಕು ಅನ್ನೋದು ಏನು ಉಳಿದಿದೆ ಅವರಲ್ಲಿ? ಟಿಪ್ಪು ಸರ್ಕಾರ ಟಿಪ್ಪು ಬರ್ತ್ಡೇ ಮಾಡಿದ ಇನ್ಯಾರ್ದು ಮಾಡ್ತದೆ? ಬಸವಣ್ಣಂದು ಮಾಡ್ತದ? ಮಾಡೋದಿಲ್ಲ. ಅಂಬೇಡ್ಕರ್ ಅವ್ರದ್ದು ಮಾಡ್ತದ? ಮಾಡೋದಿಲ್ಲ. ಅದು ಟಿಪ್ಪುದೇ ಮಾಡ್ತದೆ. ನಾನು ಕೇಳ್ತೇನೆ, ಯಾವ ಶಾಸಕರು ಈ ವಿಷಯವನ್ನ ಪ್ರಸ್ತಾವನೆ ಮಾಡಿದಾರೋ ಅವರು ಉತ್ತರ ಕರ್ನಾಟಕದ ಭಾಗದವರು. ಇಷ್ಟು ಸಮಸ್ಯೆಗಳನ್ನು ಇಟ್ಕೊಂಡು ನಾವಿಲ್ಲಿ ಹೋರಾಟ ಮಾಡ್ತಿದ್ದೀವಿ. ಅವ್ರಿಗೆ ಟಿಪ್ಪು ಸಮಸ್ಯೆ,